ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಾನು ಪದ್ಮಿನಿ ಜೊತೆ ಸ್ವಲ್ಪ ಮಾತಾಡ್ಬೇಕು. ಅದಕ್ಕೇನಂತೆ, ಮಾತಾಡಿ. ಅದು ನನ್ ಪದ್ಮಿನಿ ಜೊತೆ ಸ್ವಲ್ಪ ಮಾತಾಡಿವ್ರಂತೆ. ಮೊದ್ಲು ಟೀ ತಕೊಳ್ಳಿ. ಕೊಡಕ್ಕ ಕೊಡಕ್ಕ. ಅಯ್ಯೋ ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಏನವ ನೀನು? ಜ್ಞಾನ ಆಯ್ತಾ ನಿಂಗೆ? ಬರೀ ಅಂದ್ರೆ ಕೈ ಮೇಲಕ್ಕೆ ಟೀ ಚೆಲ್ಬಿಟ್ಟೆ. ಕ್ಷಮಿಸಿ ಅಂದ್ರೆ ಪರವಾಗಿಲ್ಲ, ವಾಶ್ ಮಾಡ್ಕೊಳ್ತೀನಿ. ಬನ್ನಿ, ಕೈ ತೊಳ್ಕೊಳ್ಳಿವ್ರಂತೆ. ಚಿಕ್ಕಪ್ಪ, ಅಮ್ಮಾಜಿ ಈ ಚಂಚಲನ್ನ ನಂದನನ್ ಜೊತೆ ಕಳಿಸ್ಬಾರ್ದಿತ್ತು ಚಿಕ್ಕಪ್ಪ. ಅವಳಿಗೆ ಈ ಪದ್ಮಿನಿ ಅಂದ್ರೆ ಇಷ್ಟ ಇಲ್ಲ. ಅವಳು ಏನಾದ್ರೂ ಒಂದ್ ಕಿರಿಕ್ ತೆಗಿತಾಳೆ ಅಂತ ನಂಗೆ ಡೌಟು. ಬರೀ ಡೌಟ್ ಅಲ್ವೋ, 100% ಕರೆಕ್ಟ್ ದನ ಚಿಕ್ಕಪ್ಪ. ಜನಾರ್ದನ. ಅದೇ ಚಂಚಲನ್ ಜೊತೆ ನಮ್ ಜಯನು ಹೋಗಿದ್ದಾಳೆ ಅಂದ್ರೆ ಬೆಂಕಿ ಜೊತೆ ಗಾಳಿ ಸೇರಿದ ಹಾಗೆ. ಅವಳಿಗೂ ಪದ್ಮಿನಿ ಅಂದ್ರೆ ಇಷ್ಟ ಇಲ್ಲ. ನೀನ್ ಚಿಕ್ಕಮ್ಮನ್ ತಡಿಬೇಕಿತ್ತು ತಾನೆ? ಚೆನ್ನಾಗಿ ಹೇಳ್ದೆ. ಬಿರುಗಾಳಿನ ಬೇಕಾದ್ರೆ ತಡೆದು ನಿಲ್ಲಿಸ್ಬಿಡ್ಬೋದು ಕಣಯ್ಯ. ಆದ್ರೆ ರೆಡಿಯಾಗಿ ಹೊರಟಿರೋ ಹೆಂಡತಿನ ತಡೆಯೋ ಧೈರ್ಯ ಯಾವ್ದಾರ ಗಂಡಂಗ್ ಇರುತ್ತೇನಯ್ಯ? ಹೌದೌದು. ಏನಿಬ್ರು ಇಷ್ಟೊಂದು ನಗ್ತಾ ಇದ್ದೀರಾ? ಏನಾಯ್ತು ಜನಾರ್ದನ? ಅದೇನ್ ಜೋಕು ಅಂತ ನಮಗೂ ಹೇಳ್ರಪ್ಪ, ನಾವು ನಗ್ತೀವಿ. ಅಪ್ಪ ಅದು ಏನಿಲ್ಲ ಅಣ್ಣ, ಅದ್ ನಮ್ ದನ ಮೊಬೈಲ್ ಅಲ್ಲಿ ಯಾವ್ದೋ ಕಾಮಿಡಿ ವಿಡಿಯೋ ತೋರಿಸ್ತಾ ಇದ್ದ, ನೋಡಿ ನಗ್ತಾ ಇದ್ವಿ ಅಷ್ಟೇ. ನಾನು ಅಷ್ಟೆಲ್ಲ ಹೇಳಿದ್ಮ್ಯಾಕೋ ನಿಮಗ್ ನಿಮ್ದೇ ಹಠ ಅಲ್ವಾ? ನಿಮಗ್ ಕೈ ಮುಗಿತೀನಿ. ಅಪ್ಪ ಎಂತವ ಅಕ್ಕನ್ ಡ್ಯಾನ್ಸ್ ವಿಚಾರ ಮಾತ್ರ ಹೇಳ್ಬೇಡಿ. ನಿಮ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಏನಾರ ಕಾರಣ ಕೊಟ್ಟು ಈ ಮದ್ವೆನ ಮುರ್ಕೊಳ್ಳಿ. ಪಾಪ ಅಕ್ಕ ರಾತ್ರಿ ಎಲ್ಲ ಅಳ್ತಿದ್ಲು ಗೊತ್ತಾ? ನಿಮಗ್ ಸ್ವಲ್ಪನಾದ್ರೂ ಮನುಷ್ಯತ್ವ ಇದ್ರೆ ಹೊಸಿ ನನ್ ಮಾತನ್ ಕೇಳಿ. ನಿನ್ ಮಾತು ಕೇಳಿ ನನ್ನ ನಿರ್ಧಾರ ನಾನು ಬದಲಾಯಿಸಕ್ಕಾಗಲ್ಲ. ನಾನು ಪದ್ಮಿನಿ ಮತ್ತು ಅವ್ರ ಮನೆಯವ್ರ ಬಗ್ಗೆ ಅಷ್ಟೊಂದೆಲ್ಲ ಹೇಳಿದ್ರು ಅಮ್ಮಾಜಿ ಮನೆಯವರು ಅದು ಹೆಂಗೆ ಇಲ್ಲಿ ಗಂಟ ಬಂದರು? ಅಲ್ಲ, ನಾನು ಅಷ್ಟೊಂದೆಲ್ಲ ಹೇಳಿದ್ರು ಒಂಚೂರು ತಲೆ ಕೆಡ್ಸ್ಕೊಳ್ದೆ ಈ ಸಂಬಂಧ ಬೆಳೆಸ್ತಾರ? ಏನವ ಹೇಳಿದ್ದ ನೀನ್ ಅರ್ಥವ? ನಾನೇನು ಹೇಳಲಿಲ್ಲ, ಕೆಟ್ಟದೇನು ಹೇಳಲಿಲ್ಲ, ಒಳ್ಳೇದೇ ಹೇಳಿವ್ನೆ. ಮತ್ತೆ ಅವ್ರ ತಲೆ ಕೆಡ್ಸ್ಕೋಬೇಕು ಈ ಸಂಬಂಧ ಬೆಳ್ಸಕ್ಕೆ? ಹೋಗ, ನಿಂಗೇನು ಅರ್ಥ ಆಗಕ್ಕಿಲ್ಲ, ಬಂದ್ಬಿಟ್ಟ. ಅಡಿ ಅಂದ್ರೆ ನಮ್ಮ ಪದ್ಮಿನಿ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ರೆ ಮಾತಾಡಿ. ಇಲ್ಲೆಲ್ಲರ ಮುಂದೆ ಅಲ್ಲ ಅಂಕಲ್, ಪ್ರೈವೇಟ್ ಆಗಿ.
ಏನ ಏಕಾಂತವಾಗ ಮದುವೆಗಿಂತ ಮುಂಚೆ ನಮ್ಮ ಮನೆಗೆ ಗಂಡು ಹೆಣ್ಣು ಏಕಾಂತವಾಗಿ ಮಾತಾಡಕ್ ಹಾಕಿಲ್ಲ ಬಿಡಿ. ಅದ್ ನಮ್ಮ ಪದ್ಧತಿಗೆ ಇಲ್ಲ. ನಮ್ಮ ಮನೆಗೆ ಮುಚ್ಚು ಮರಿ ಅನ್ನೋದು ಏನಿಲ್ಲ. ನನ್ನ ಮಕ್ಕಳು ಎಲ್ಲ ನಂತವ್ ಹೇಳ್ಕೊಳ್ತವೆ, ನೀವು ಹೇಳ್ಬಿಡಿ. ಚಂಚಲ, ಮದ್ವೆ ಫಿಕ್ಸ್ ಆಗಿರೋ ಹುಡುಗ ಹುಡುಗಿ ಪರ್ಸನಲ್ ಆಗಿ ಮಾತಾಡೋದಿಕ್ಕೆ ಇವ್ರ ಪರ್ಮಿಷನ್ ಬೇಕಾ? ಅಮ್ಮಾಜಿ ಅಂತವರು ಎಲ್ಲ ಕಡೆ ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಭುಜಂಗ, ನೀವು ಸುಮ್ಕಿಲ್ಲ, ನೀವು ಹೋಗಿ ಮಾತಾಡ್ಕೊಂಬನ್ನಿ. ಈ ಭುಜಂಗ, ಗಂಡು ಹೆಣ್ಣು ಮೊದಲನೇ ಕಿತ ಭೇಟಿಯಾದಾಗ ಮಾತಾಡಕ್ಕೆ 1000 ಇರ್ತವೆ. ಮಾತಾಡ್ಕೊಂಬರ್ಲಿ ಬಿಡ್ಲ. ಹೋಗಿ ಮಾತಾಡ್ಕೊಳ್ಳಿ. ಆದ್ರೆ ಒಂದು ಷರತ್ತು, ನೀವಿಬ್ಬರು ಹೋಗಂಗಿಲ್ಲ. ನಿಮ್ ಜೊತೆಗೆ ದೊಡ್ಡವ್ರನ್ನ ಇರ್ಬೇಕು. ಆಯ್ತಾಯ್ತು, ನಾನು ಇವ್ರ ಜೊತೆಯಾಗಿ ಹೋಯ್ತೀನಿ. ನೀನೇನು ಯೋಚನೆ ಮಾಡ್ಬೇಡ ಅಣ್ಣಯ್ಯ. ಪದ್ದು ಪದ್ದು ಬಾವಾ, ಬನ್ನಿ ಹೇಳಿ ಅಂದ್ರೆ. ನೋಡಿ, ನಮ್ಮ ಮನೆಯ 7 ಅಂತ ಬಂದಿದ್ದೀನಿ ಅಷ್ಟೇ ನಾನು. ಆದ್ರೆ ನಾನು ಇಲ್ಲಿರಕ್ಕಿಲ್ಲ. ನೀವಿಬ್ರೂ ಮಾತಾಡ್ಕೊಳ್ಳಿ. ಆಂಟಿ, 1 ನಿಮಿಷ, ನಿಮ್ಮನ್ನೇನೋ ಕೇಳ್ಬೇಕಿತ್ತು. ಕೇಳಪ್ಪ. ಅವತ್ ನೀವು ನಮ್ಮ ಮನೆಗೆ ಬಂದಾಗ ನನ್ನ ನೋಡಿ ಪದ್ಮಿನಿಗ್ ತಕ್ಕ ಹುಡುಗ ಅಂತ ಖುಷಿ ಪಟ್ಟಿದ್ರಿ ಅಲ್ವಾ? ಈಗ ಹೇಳಿ ಆಂಟಿ, ಪದ್ಮಿನಿ ನಮ್ಮನೆಗೆ ತಕ್ಕ ಹುಡುಗಿ ಅಂತ ನಿಮ್ಗನ್ಸತ್ತಾ? ಖಂಡಿತವಾಗ್ಲೂ ಅನ್ನಿಸ್ತೈತೆ. ಇವಳು ನಮ್ಮ ಮನೆயின் ಮಗಳು ಅನ್ನೋ ಪ್ರೀತಿಗೆ ಹೇಳ್ತಿಲ್ಲ. ಇವಳು ಏನು ಅಂತ ಗೊತ್ತಿರೋದ್ರಿಂದ ಹೇಳ್ತೀವ್ನಿ. ಇವಳು ನಿಮ್ಮ ಮನೆಗೆ ತಕ್ಕನದ್ ಸೊಸೆ. ಒಂದು ತುಂಬು ಕುಟುಂಬ ನಡೆಯೋದು ಹಣದಿಂದಲ್ಲ, ಹೊಂದಾಣಿಕೆ ಅನ್ನೋ ಗುಣದಿಂದ. ತನ್ನಿಷ್ಟಕ್ಕೆಷ್ಟೇ ಸೋಲಾದ್ರೂ ತನ್ನ ಜೊತೆಯಾಗಿ ಬದುಕೋನ್ ಇಷ್ಟ ಈಡೇರ್ಬೇಕು ಅನ್ನೋ ಗುಣ ಎಲ್ಲಿರ್ತೈತೋ ಅಲ್ಲಿ ಸಂಬಂಧಗಳು ಗಟ್ಟಿಯಾಗಿರ್ತೈತೆ. ನಮ್ಮ ಪದ್ದುಗಿಂತ ಗುಣ ಇರೋದಕ್ಕೆಯ ನೆನ್ನೆ ಅವಳು ಏನು ತಪ್ಪಿಲ್ದೇ ಇದ್ರು ನಿಮ್ಗೋಸ್ಕರ ನಿಂತವ ಬಂದು ಕ್ಷಮೆ ಕೇಳಿದ್ಲು. ಇವಳು ಮಾಡಿದ್ವಂದು ಡ್ಯಾನ್ಸು, ಹೇಳಿದ್ವಂದು ಸುಳ್ಳಿನಿಂದ ಇವಳನ್ನ ಅಳಿಬೇಡಪ್ಪ. ಆ ಡ್ಯಾನ್ಸಿನ ಹಿಂದೆ ಇರೋ ಅವಳ ಕನ್ಸನ್ನ, ಆ ಸುಳ್ಳಿನ ಹಿಂದೆ ಇರೋ ಅವಳ ಕಾಳಜಿನ ನೋಡು. ಒಳಗಣ್ಣಿಂದ ನೋಡಿದ್ರೆ ಎಲ್ಲ ಬೇರೆನೆ ಕಾಣಿಸ್ತೈತೆ. ಅಮ್ಮಾಜಿ, ಮದುವೆಗೆ ಮುಹೂರ್ತ ತುಂಬಾ ಬೇಗ ಆಯ್ತು, ತಯಾರಿ ಮಾಡ್ಕೊಳ್ಳೋದು ಕಷ್ಟ ಅಂತ ಭುಜಂಗ ಅವ್ರು ಹೇಳಿದ್ರೆ
ಹೆಣ್ಣು ಹೆತ್ತವರು ಆದಷ್ಟು ಬೇಗ ಮಕ್ಕಳು ಮದುವೆ ಮಾಡಬೇಕು ಅನ್ಕೋತಾರೆ. ಅದರಲ್ಲೂ ಈ ಹಳ್ಳಿಗಳ ಕಡೆ ಮದುವೆ ಮಾತು ಅಂತ ಬಂದ್ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಾಡಿ ಮುಗಿಸ್ಬೇಕು ಅಂತ ಆತೋರಿತಿರ್ತಾರೆ. ಅದು ಒಂದು ರೀತಿಲಿ ಒಳ್ಳೆ ಪದ್ಧತಿ ಕೂಡ. ನಮಗೆ ಹುಡುಗಿ ಒಪ್ಪಿಗೆನೋ ಇಲ್ವೋ ಅಂತ ಹೇಳೋದಕ್ಕೆ ಒಂದು ದಿನ ತಡ ಮಾಡಿದಕ್ಕೆ ತುಂಬಾ ಚಡ್ಪಡಿಸ್ಬಿಟ್ರು ಭುಜಂಗ ಅವರು. ಇನ್ನು ಮದುವೆ ಮುಹೂರ್ತ ಬೇಗ ಆಯ್ತು ಅನ್ನೋ ಕಾರಣಕ್ಕೆ ಅವರೇನೋ ತಕರಾರು ತೆಗೆಯೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಅವ್ರು ಒಪ್ಪಿದ್ರೆ ಅದಕ್ಕಿಂತ ಖುಷಿ ಏನೂ ಇಲ್ಲ ಬಿಡಿ ಅಮ್ಮಾಜಿ. ನಿನ್ನ ಮೊದಲನೇ ಸಲ ನೋಡಿದಾಗ್ಲೇ ತುಂಬಾ ಇಷ್ಟಪಟ್ಟೆ. ಅದಕ್ಕೆ ಕಾರಣನೇ ಇರಲಿಲ್ಲ. ಆದ್ರೆ ನೀನ್ ಆ ಥರ ಡ್ಯಾನ್ಸ್ ಮಾಡೋದನ್ನ ನೋಡಿದ್ಮೇಲೆ ನನ್ನ ಆಯ್ಕೆಯಲ್ಲಿ ತಪ್ಪಾಯ್ತು ಅಂತ ಅನಿಸ್ತದೆ. ಇದಕ್ಕೆಲ್ಲ ಕಾರಣ ನೀನ್ ಹೇಳಿದ ಸುಳ್ಳು. ಒಬ್ರು ಹೇಳ್ತಾರೆ ಸುಳ್ಳು ಹಿಂದೆ ಇರೋ ಒಳ್ಳೆ ಉದ್ದೇಶ ನೋಡು ಅಂತ, ಇನ್ನೊಬ್ರು ಹೇಳ್ತಾರೆ ಆ ಸುಳ್ಳು ಹಿಂದೆ ಇರೋ ಕಾಳಜಿನ ಅರ್ಥ ಮಾಡ್ಕೊ ಅಂತ. ಏನೇ ಆದ್ರೂ ಒಂದ್ಸಲ ಸುಳ್ಳು ಹೇಳಿದ್ಮೇಲೆ ಪದೇ ಪದೇ ಸುಳ್ಳು ಹೇಳ್ತಾನೆ ಇರ್ಬೇಕಲ್ವಾ? ಒಂದು ಹೊಂಡ ಮುಚ್ಚಕ್ಕೆ ಇನ್ನೊಂದು ಹೊಂಡ ತೋಡ್ತಾನೆ ಹೋಗೋ ಹಾಗೆ. ಮುಳ್ಳಿನ ಜೊತೆ ಬೇಕಾದ್ರೂ ಜೀವನ ಮಾಡ್ಬೋದು, ಆದ್ರೆ ಸುಳ್ಳಿನ ಜೊತೆ ಜೀವನ ಮಾಡೋಕ್ಕಾಗಲ್ಲ. ಮುಳ್ಳು ಬರೀ ಮೈಗೆ ಮಾತ್ರ ಚುಚ್ಚುತ್ತೆ, ಅದೇ ಸುಳ್ಳು ಮನ್ಸಿಗೆ ಚುಚ್ಚುತ್ತೆ. ನನ್ನ ಮನ್ಸ್ಗೂ ಚುಚ್ತಾ ಇದೆ. ಅದಕ್ಕೆಯ ನಿಮ್ಗೆ ಫೋನ್ ಮಾಡಿ ಸತ್ಯ ಹೇಳುವ ಅಂತ ಕರೆದಿದ್ದು. ನನ್ನ ಮನ್ಸಲ್ಲಿರೋದೆಲ್ಲ ನಿನ್ನೆನೆ ಹೇಳಿವ್ನಿ. ಇನ್ನ ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದೀನಿ. ನಿನ್ನ ನಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಅಜ್ಜಿ ಅಂತೂ ತುಂಬಾನೇ ನಂಬಿದ್ದಾರೆ. ನಿನ್ನ ಮನೆಗೆ ಬರ್ದಿದ್ರು ನಮ್ಮ ಮನೆಯವರಲ್ಲಿ ಒಬ್ಳಾಗ್ಬಿಟ್ಟಿದ್ಯಾ. ಆದ್ರೆ ನಿಮ್ಮಪ್ಪ ಅಮ್ಮನ ಹತ್ರನೇ ಸುಳ್ಳು ಹೇಳಿ ಅವ್ರ ನಂಬಿಕೆಗೆ ಮೋಸ ಮಾಡಿರೋ ನೀನು ನಮ್ಮನೆಯವ್ರ ನಂಬಿಕೆಗೆ ಅರ್ಹಳ ಅನ್ನೋದು ನನ್ನ ಪ್ರಶ್ನೆ. ಇಷ್ಟೆಲ್ಲ ಆದ್ಮೇಲೂ ನಾನು ನಿನ್ ಮದುವೆ ಆಗ್ಬೇಕಾ?